ಗೂಗಲ್ ಪೇ ಪರ್ಸನಲ್ ಲೋನ್ ಮೊಬೈಲ್ನಲ್ಲೇ ಅರ್ಜಿ ಸಲ್ಲಿಸಿ ಪಡೆಯಿರಿ 8,00,000ವರೆಗೆ ಗೂಗಲ್ ಪೇ ಲೋನ್. ಗೂಗಲ್ ಪೇ 8,00,000ವರೆಗೆ ರೂಪಾಯಿವರೆಗೆ ಗೂಗಲ್ ಪೇ ಲೋನ್ ಅರ್ಜಿ ಮೊಬೈಲ್ನಲ್ಲೇ ಸಲ್ಲಿಸಿರಿ. ಯಾವುದೇ ಪೇಪರ್ ವರ್ಕ್ ಇಲ್ಲದೆ ಕೇವಲ 2 ನಿಮಿಷದಲ್ಲಿ 10,000ದಿಂದ 8,00,000ವರೆಗೆ ನೀವು ಸಾಲವನ್ನು ಪಡ್ಕೋಬಹುದಾಗಿದೆ. ಆನ್ಲೈನ್ ಹಣ ವರ್ಗಾವಣೆ ಇದು ಸರ್ವೇ ಸಾಮಾನ್ಯವಾಗಿದೆ. ಕೇವಲ ಹಣ ವರ್ಗಾವಣೆ ಮಾತ್ರವಲ್ಲದೆ ಇದೀಗ ಸಾಲ ಸೌಲಭ್ಯವನ್ನು ಕೂಡ ಆನ್ಲೈನ್ ಮುಖಾಂತರ ಕೇವಲ 2 ನಿಮಿಷದಲ್ಲಿ ಪಡೆಯಬಹುದಾಗಿದೆ. ಆನ್ಲೈನ್ ಪೇಮೆಂಟ್ಗೆ ವಿಶ್ವಾಸಾರ್ಹ ಕಂಪನಿಯಾದ ಗೂಗಲ್ ಪೇ ಮುಖಾಂತರ ಈ ಸಾಲವನ್ನು ಪಡೆಯಲು ಬೇಕಾಗಿರುವ ಅರ್ಹತೆ, ಸಾಲ ಸೌಲಭ್ಯದ ಇತರ ಮಾಹಿತಿ ಹಾಗೂ ಅರ್ಜಿ ಸಲ್ಲಿಸುವ ಸಂಪೂರ್ಣ ಮಾಹಿತಿ ಈ ಕೆಳಗಿನ ಲೇಖನದಲ್ಲಿದೆ. ಸಾಲದ ವಿವರ. ಗೂಗಲ್ ಪೇ ಈ ಸಾಲ ಸೌಲಭ್ಯವನ್ನು DMI ಫೈನಾನ್ಸ್ ಕಂಪನಿಯವರ ಸಹಭಾಗಿತ್ವದಲ್ಲಿ ಅರ್ಹ ಗ್ರಾಹಕರಿಗೆ 10,000ದಿಂದ 8,00,000 ರೂಪಾಯಿವರೆಗೆ ಸಾಲ ಸೌಲಭ್ಯವನ್ನು ಕಲ್ಪಿಸುತ್ತಿದ್ದಾರೆ. ಯಾವುದೇ ರೀತಿಯ ಪೇಪರ್ ವರ್ಕ್ ಇಲ್ಲದೆ ಕೇವಲ 2 ನಿಮಿಷದಲ್ಲಿ ಮೊಬೈಲ್ನಲ್ಲೇ ಈ ಸಾಲಕ್ಕೆ ಅರ್ಜಿ ಸಲ್ಲಿಸಬಹುದಾಗಿದೆ. ಹಾಗಾದರೆ ಅರ್ಜಿ ಯಾರು ಸಲ್ಲಿಸಬಹುದು? ಗೂಗಲ್ ಪೇ ಸಾಲ ಸೌಲಭ್ಯ ಪಡೆಯಲು ಆನ್ಲೈನ್ ನಗದು ವರ್ಗಾವಣೆಗಾಗಿ ಗೂಗಲ್ ಪೇ ಅಪ್ಲಿಕೇಶನ್ ಉಪಯೋಗಿಸುತ್ತಿರುವ ಎಲ್ಲ ಗ್ರಾಹಕರ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹಾಗಾದರೆ ಈ ಸಾಲದ ಮೇಲಿನ ಬಡ್ಡಿ ಎಷ್ಟು ಅಂತ ನೋಡೋದಾದರೆ, ಗೂಗಲ್ ಪೇಯಿಂದ ನೀವು ಪಡೆಯುವ ಸಾಲಕ್ಕೆ ಬಡ್ಡಿ ದರವು ವಾರ್ಷಿಕ 13.99%ನಿಂದ ಆರಂಭವಾಗುತ್ತದೆ. ಇದರ ಅರ್ಥ ನೀವು 1,00,000 ರೂಪಾಯಿ ಸಾಲವನ್ನು ತೆಗೆದುಕೊಂಡರೆ ವರ್ಷಕ್ಕೆ 13,900 ರೂಪಾಯಿ ಬಡ್ಡಿ ಆಗುತ್ತದೆ. ಈ ಬಡ್ಡಿ ದರವನ್ನು ಗ್ರಾಹಕರ ಸಿಬಿಲ್ ಸ್ಕೋರ್ ಅಥವಾ ಕ್ರೆಡಿಟ್ ಸ್ಕೋರ್ ಮೇಲೆ ನಿರ್ಧಾರವಾಗುತ್ತದೆ. ಹಾಗಾದರೆ ಅರ್ಜಿ ಸಲ್ಲಿಸೋದು ಹೇಗಪ್ಪ ಅಂದರೆ, ಗೂಗಲ್ ಪೇ ಸಾಲ ಪಡೆಯಲು ಮುಖ್ಯವಾಗಿ ನೀವು ಗೂಗಲ್ ಪೇವನ್ನು ಒಂದು ಆ್ಯಪ್ನ ಇಟ್ಕೊಂಡಿರಬೇಕು. ಅದನ್ನು ಯೂಸ್ ಮಾಡ್ತಿದ್ರೆ ಅಥವಾ ಗೂಗಲ್ ಪೇ ಫಾರ್ ಬಿಸ್ನೆಸ್ ಆ್ಯಪ್ನ ಕೂಡ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ನಲ್ಲಿರುವ ಗೂಗಲ್ ಪೇ ಆ್ಯಪ್ ತೆರೆಯಿರಿ. ಹೋಮ್ ಪೇಜ್ನಲ್ಲಿ ಸ್ಕ್ರೋಲ್ ಮಾಡಿದರೆ ಕೆಳಗೆ ಕಾಣುವ ಮ್ಯಾನೇಜ್ ಯುವರ್ ಮನಿ ಎಂಬ ವಿಭಾಗದಲ್ಲಿ ಲೋನ್ಸ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಮುಂದುವರಿಯಿರಿ. ಬಳಿಕ ಅಪ್ಲೈ ನೌ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ತೋರಿಸುತ್ತದೆ. ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಸರಿಯಾಗಿದ್ದರೆ ಕಂಟಿನ್ಯೂ ಎಂಬ ಆಯ್ಕೆಯ ಮೇಲೆ ಒತ್ತಿ ಮುಂದುವರಿಯಿರಿ. ನಂತರದಲ್ಲಿ ಅಲ್ಲಿ ಕೇಳಲಾಗುವ ಎಲ್ಲ ಮಾಹಿತಿಗಳನ್ನು ಸರಿಯಾಗಿ ಭರ್ತಿ ಮಾಡಿ ಸಾಲ ಸೌಲಭ್ಯವನ್ನು ಪಡೆಯಿರಿ. ಅರ್ಜಿ ಸಲ್ಲಿಸಿದ ನಂತರ ನೀವೇನಾದರೂ ಅರ್ಹರಿದ್ದರೆ ನೀವು ಅರ್ಜಿ ಸಲ್ಲಿಸಿದ ಸಾಲದ ಮೊತ್ತವು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ವರ್ಗಾವಣೆಯಾಗುತ್ತದೆ.